ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 21,413 ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ SSLC ಎಷ್ಟು ಅಂಕ ತೆಗೆದುಕೊಂಡ್ರೆ ನಾವು ಒಂದನೇ ಲಿಸ್ಟ್ನಲ್ಲಿ ಆಯ್ಕೆ ಆಗ್ತೀವಿ, ಅದೇ ರೀತಿ 60, 70, 80 ಇದ್ದರೆ ಒಂದನೇ ಲಿಸ್ಟ್ಗೆ ಆಯ್ಕೆ ಆಗುತ್ತಾ ಇಲ್ವಾ, ಅದೇ ರೀತಿ ನಿಮ್ಮದು ಒಂದನೇ ರಿಸಲ್ಟ್ ಅಂದರೆ ಒಂದನೇ ಲಿಸ್ಟನ್ನು ಯಾವಾಗ ಬಿಡ್ತಾರಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರಿಂದ ನಾನು ಇದರಲ್ಲಿ ತಿಳಿಸಿಕೊಟ್ಟಿದ್ದು ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಯೋದಿಲ್ಲ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಾದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕಂದ್ರೆ ಕಟ್ ಆಫ್ ಎಷ್ಟು ಇರಬೇಕು? ಮೊದಲಿಗೆ ಇದು ಭಾಳ ಇಂಪಾರ್ಟೆಂಟ್ ಆದ ವಿಷಯ ಸ್ನೇಹಿತರೆ. ಈ ಸಾರಿ ಮೊದಲಿಗೆ ನಮ್ಮದಿಲ್ಲಿ 1135 ಮಾತ್ರ ನಮ್ಮ ಕರ್ನಾಟಕದಲ್ಲಿ ಹುದ್ದೆಗಳದಾವು ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರಿ. ನಿಮಗೆ ಇಷ್ಟ ಬಂದ ಜಿಲ್ಲೆಗೆ ಕೂಡ ನೀವು ಅರ್ಜಿನ ಸಲ್ಲಿಸಿದ್ರಿ. ಅದೇ ರೀತಿ ಇಲ್ಲಿ SC ST OBC ಅದೇ ರೀತಿ ಮತ್ತು ಜನರಲ್ ಕ್ಯಾಟಗರಿಗೆ ಅದೇ ಆದ ಕಟ್ ಆಫ್ ಚೇಂಜ್ ಇರ್ತದೆ. ಎಲ್ಲರಿಗೂ ಕೂಡ ಒಂದೇ ರೀತಿ ಇರಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಎಷ್ಟುವರೆಗೆ ಚೇಂಜ್ ಆಗುತ್ತಪ್ಪ ಅಂದ್ರೆ 0.50ವರೆಗೂ ಕೂಡ ನಿಮ್ಮದು ಚೇಂಜ್ ಆಗ್ತದೆ. 0.25 ಅಂದರೆ 0.50ವರೆಗೂ ಹೆಚ್ಚೂ ಆಗ್ಬೋದು, ಒಂದೊಂದು ಸಾರಿ ಕಡಿಮೆನೇ ಆಗ್ಬೋದು. ಮತ್ತು ಅದೇ ರೀತಿ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಅಂತ ಬರ್ತಾರೆ. ಅಂಥ ಅಭ್ಯರ್ಥಿಗಳಿಗೆ ಇವ್ರದ್ದು 60 ಆದರೂ ಕೂಡ ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಯಾಕಪ್ಪ ಅಂದ್ರೆ ಅವರು ಅಂಗವಿಕಲ ಅಭ್ಯರ್ಥಿಗಳು, ಅವರು ಎಷ್ಟು ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿ ಇರ್ತಾರೆ ನೋಡಿ, ಅವರಿಗೆ ಆದ ಬೇರೆ ಕಟಾಪ್ ಇರ್ತದೆ. ನಿಮ್ಮದು ಜನರಲ್ಗೆ ಇರೋದು ಕಟಾಪ್ ಬೇರೆ ಅಂದರೆ ಯಾವುದೇ ರೀತಿಯಾದ ಅಂಗವಿಕಲ ಇರದೇ ಇರೋ ಅಭ್ಯರ್ಥಿಗಳಿಗೆ ಕಟಾಪ ಬೇರೆ ಇರ್ತದೆ, ನಿಮಗೆ ಬೇರೆ ಇರ್ತದೆ. ಸ್ನೇಹಿತರೆ, ಮೊದಲಿಗೆ ಹಾಗಿದ್ರೆ ಒಂದನೇ ಲಿಸ್ಟಿನ ಲಾಸ್ಟ್ 2024ರಲ್ಲಿ ಕರೆದ ಹುದ್ದೆಗಳಿಗೆ ಸಂಬಂಧಿಸಿದ ಎಷ್ಟು ಕಟಾಪ್ ಇತ್ತು ಮೊದಲನೇ ಲಿಸ್ಟಿಗೆ ಅಂತ ತಿಳ್ಕೊಂಬರೋಣ. ಅದನ್ನು ತಿಳ್ಕೊಂಡು ಬಂದರೆ ಮಾತ್ರ ನಮ್ದು ಈ ಸಾರಿ ಎಷ್ಟು ಕಟಾಪ್ ಬಂದಿರೋದಂತ ನೋಡ್ಕೋಬೋದು. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು GDS ಹುದ್ದೆಗಳಿಗೆ ಸಂಬಂಧಿಸಿದಂತೆ 2024ರಲ್ಲಿ 1940 ಹುದ್ದೆಗಳು ಖಾಲಿ ಇದ್ದು. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಯಾಕಪ್ಪ ಅಂತ ಮುಂದೆ ನಿಮಗೆ ಗೊತ್ತಾಗ್ತದೆ. ಇದು ಬಂದು ಅಫಿಷಿಯಲ್ ಆಗಿಬಿಟ್ಟ ಒಂದನೇ ಲಿಸ್ಟ್ ಆಗಿತ್ತು ಸ್ನೇಹಿತರೆ. ಹಾಗಿದ್ದರೆ ಇವರಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸಿಕೊಳ್ಳಲು ಕೊನೆಯ ದಿನಾಂಕ ಇಲ್ಲಿ ನೋಡ್ಕೋಬಹುದು. ನೀವು ಇಲ್ಲಿ 3/9/2025 ಕೂಡ ಇದನ್ನು ಬಿಟ್ಟಿದ್ರು ಸ್ನೇಹಿತರೆ. ಅವರಿಗೆ ಒಂದು 8ರಿಂದ 10 ದಿವಸವರೆಗೂ ಕೂಡ ಟೈಮನ್ನು ಕೊಡ್ತಾರೆ. ಎದಕ್ಕಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ಕೊಳ್ಳೋಕೆ ಒಂದಿಷ್ಟು ಅಭ್ಯರ್ಥಿಗಳು ಕೊಟ್ಟ ಡೇಟಿಗೆ ಬಂದಿರಲ್ಲ, ಅಂಥವ್ರಿಗೂ ಕೂಡ ಒಂದು ಸಾರಿ ಚಾನ್ಸನ್ನು ಕೊಡ್ತಿರ್ತಾರೆ. ಅದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಿರೋ ದಿನ ಆಗಿದ್ದರೆ ಮಾತ್ರ. ನೆಕ್ಸ್ಟ್ ನೋಡಿದಲ್ಲಿ 1940 ಹುದ್ದೆಗಳಿದ್ದು. ಹಾಗಿದ್ರೆ ಇಲ್ಲಿ ನಾವು ಎಷ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಒಂದನೇ ಲಿಸ್ಟ್ ಬಿಡ್ತಾರೆ, ಎರಡನೇ ಲಿಸ್ಟ್ 3, 4, 5, 6 ಈ ರೀತಿ ಬಿಡಬೇಕಾದ್ರ ಕಾರಣ ಒಂದನೇ ಲಿಸ್ಟಲ್ಲಿ ಕಡಿಮೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅಷ್ಟೇ ಬಿಡ್ತಾರಂತೆ. ಒಂದಿಷ್ಟು ಅಭ್ಯರ್ಥಿಗಳಲ್ಲಿ ಡೌಟ್ ಇರ್ತದೆ ಸ್ನೇಹಿತರ. ಅಲ್ಲಿ ಆ ರೀತಿ ಏನಿರಲ್ಲ. ಒಂದನೇ ಲಿಸ್ಟ್ ಆಗಲಿ ಎರಡನೇ ಲಿಸ್ಟಲ್ಲಿ ಪ್ರತಿಯೊಬ್ಬರು ಏನು ಬಿಡ್ತಾರಪ್ಪ, ಈಗ 1135 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕು ಈ ಸಾರಿ ನಮ್ಮ ಕರ್ನಾಟಕದಲ್ಲಿ. ಅಂದ್ರೆ 1135 ಅಭ್ಯರ್ಥಿಗಳದ್ದು ಲಿಸ್ಟನ್ನು ಬಿಡ್ತಾರೆ. ಹಾಗಿದ್ರೆ ಮತ್ತೆ ಎರಡನೇ ಲಿಸ್ಟ್ ಬರಂಗಿಲ್ಲಲ್ರಿ, 1135 ಅಭ್ಯರ್ಥಿಗಳು ಅಲ್ಲೇ ಆಯ್ಕೆ ಬಿಟ್ಟರೆ ನಮ್ದು ಎರಡನೇ ಲಿಸ್ಟ್ ಯಾಕೆ ಬರ್ತದೆ, ಮೂರನೇ ಲಿಸ್ಟ್ ಯಾಕೆ ಬರ್ತದೆ, 5, 4, 5, 6 ಈ ರೀತಿ 6 ಲಿಸ್ಟ್ಗಳನ್ನು ಬಿಡ್ತಾರೆ. ಹಾಗಿದ್ರೆ ಲಿಸ್ಟಲ್ಲಿ ಬರಬಾರ್ದಲ್ಲ, ಇವ್ಯಾಕೆ ಬರ್ತಾವ ಅಂತ ಈ ರೀತಿ ನಿಮಗೂ ಕೂಡ ಡೌಟ್ ಹುಟ್ಕೊಳ್ಳೋದು ಸಹಜ. ಆದರೆ ಸ್ನೇಹಿತರಲ್ಲಿ ಗಮನ ಇಟ್ಟು ಕೇಳ್ರಿ. ಇಲ್ಲಿ ಸ್ನೇಹಿತರಿಗೆ 1940 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ್ರೂ ಕೂಡ ಇಲ್ಲಿ ಸ್ನೇಹಿತರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಭಾಳ ಸ್ಟ್ರಿಕ್ಟಾಗಿ ನಡೀತದೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಅರ್ಧಕ್ಕಿಂತ ಈಗ 1500 ಅಭ್ಯರ್ಥಿಗಳು 2000 ಅಭ್ಯರ್ಥಿಗಳದಾರ ತಿಳ್ಕೊರಿ ನೀವು. ಇದರಲ್ಲಿ ಮಿನಿಮಮ್ ಅಂದರೂ 1000 ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಮಾಡ್ತಾರೆ ಅವರು. ಅದು ಕಾರಣ ಸರಿಯಾದ ರೀತಿ ಡಾಕ್ಯುಮೆಂಟ್ಸ್ ಇರದೇ ಇದ್ರೆ ಮಾತ್ರ ಫೇಲ್ ಮಾಡ್ತಾರೆ, ಬೇಕಂತ ಏನೇ ಫೇಲ್ ಮಾಡಲ್ಲ. ಇಲ್ಲಿ ಉದಾಹರಣೆ ಯಾವ್ದಾರ ಕೊಡ್ತೀವಿ ನೋಡ್ರಿ. ಇಲ್ಲಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಶಿವ್ ಅಷ್ಟೇ ಇರುತ್ತದೆ. ಅದೇ ಆಧಾರ್ ಕಾರ್ಡಲ್ಲಿ ಶಿವಕುಮಾರ್ ಈ ರೀತಿ ಏನಾದರೂ ಇತ್ತಪ್ಪ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್. ತಿಳಿತಲ್ಲ? ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರ್ತದೆ, ಸ್ಪೆಲ್ಲಿಂಗ್ ಇರ್ತದೆ, ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಕೂಡ ಇರಲೇಬೇಕಾಗ್ತದೆ. ಅದೇ ರೀತಿ ನೆಕ್ಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಭಾಳ ಇಂಪಾರ್ಟೆಂಟ್ ಇದು. SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ಮತ್ತು ಅದೇ ರೀತಿ ಸೇಮ್ ಇರ್ಬೇಕು ಸ್ಪೆಲ್ಲಿಂಗ್. ನಿಮ್ಮ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅದನ್ನಂತೇಳಿ. ಅದರಲ್ಲಿ ಇರೋ ಸ್ಪೆಲ್ಲಿಂಗು ಮತ್ತು ಇಲ್ಲಿ ಏನಿದು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಸ್ಪೆಲ್ಲಿಂಗು ಡಿಟ್ಟು ಅದೇ ರೀತಿ ಇರಬೇಕು. ಇದು ಕೂಡ ಒಂದು ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಅದಕ್ಕಾಗಿ ಯಾರ್ಯಾರ್ದೆಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ಫೇಲ್ ಆಗೋ ಸಾಧ್ಯತೆ ಇರ್ತದೆ ನೋಡ್ರಿ, ಇಂಥ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಕೂಡ ಫೇಲ್ ಹಾಕಿರಿ. ಮತ್ತು ಇದನ್ನು ಹೊರತುಪಡಿಸಿ ಏನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಮಾಡ್ತಾರಪ್ಪ ಅಂದರೆ ಮೇನ್ ರೀಸನ್ ನಿಮ್ಮದು SSLC 90 ಆಗೈತೆ ತಿಳ್ಕೊರಿ. ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಯಾರು ವೆರಿಫಿಕೇಷನ್ ಮಾಡೋಂಗಿಲ್ಲ. ನಾನು ಈ ಸತಿ ಆಯ್ಕೆ ಆಗಬೇಕಂತೇಳಿ ಹೊಡೆದು ಮಾಡ್ಬೇಕಂತೇಳಿ ಏನು ಮಾಡಿರ್ತೀರಿ ಗೊತ್ತನ, ಕನ್ನಡ
125ಕ್ಕೆ 100 ಬಿದ್ದಿರ್ತಾವೆ ನಿಮ್ಮ ಮಾರ್ಕ್. ಆದರೂ ಕೂಡ ನೀವು ಎಷ್ಟು ಹಾಕ್ತೀರಿ? 120 ಹಾಕಿಬಿಡ್ತೀರಿ. ಹೀಗೆಲ್ಲ ಮಾಡಿಕೊಂಡು ನಿಮ್ಮದು 90% ಇದ್ರೆ 98 ಏನಾದರೂ ಹಾಕಿದ್ರಪ್ಪ ಅಂದ್ರೆ ಈ ರೀತಿ ಮಾಡಿ ಒಂದೇ ಲಿಸ್ಟಿಗೆಲ್ಲ ಆಯ್ಕೆ ಹಾಕಿರಿ. ಆದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಸೀದಾ ಮನಿ ಕಳಿಸ್ತಾರೆ. ಮನಿ ಕಳಿಸೋದಷ್ಟೇ ಅಲ್ಲ, ನಿಮ್ಮ ಮೇಲೆ ಕೇಸ್ ಕೂಡ ಆಗ್ತದೆ. ಯಾಕಂದ್ರೆ ಫೇಕ್ ಡೀಟೇಲ್ಸನ್ನು ಕೊಟ್ಟು ನೀವು ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕಂತೇಳಿ ಪ್ರಯತ್ನ ಪಟ್ಟಿದ್ದಾನೆ ಅಂತೇಳಿ ಕಾನೂನಾತ್ಮಕ ಕ್ರಮ ಕೂಡ ಕೈಗೊಳ್ತಿರ್ತಾರೆ. ಅದಕ್ಕಾಗಿ ಆದಷ್ಟು ಯಾರೇ ಆದರೂ ಕೂಡ ನೀವು ಇಲ್ಲಿ ಏನಾದರೂ ಫೇಕ್ ಮಾರ್ಕ್ಸನ್ನು ಹಾಕಿದ್ರೆ ಅಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಕ್ಕೆ ಹೋಗ್ಬೇಡ್ರಿ. ಇದೊಂದು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಅದಕ್ಕಾಗಿ ನೀಡ್ತಾ ಇರೋದು. ಸ್ನೇಹಿತರೆ, ಅದೇ ರೀತಿಯನ್ನು ಇದಕ್ಕೆ ಸಂಬಂಧಿಸಿದಂತೆ ಈಗ ಎಲ್ಲರೂ ಅಭ್ಯರ್ಥಿಗಳು ಕೇಳಾಕತ್ತಿರೋದು ಇದು ಒಂದೇ ಲಿಸ್ಟ್ ಯಾವ ಬಿಡ್ತಾರೆ ಅದನ್ನು ಹೇಳೋ ಮಾರ ಇದನ್ನೆಲ್ಲ ಯಾಕೆ ಕೇಳಾಕತ್ತಿ ಅಂತ. ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ಅದು ಲಿಸ್ಟ್ ಯಾವಾಗಾದರೂ ಬಿಡಲಿ ಅದ್ರಲ್ಲಿ ನೀವು ಆಯ್ಕೆ ಆದ್ರಪ್ಪ ಅಂದ್ರೆ ನಿಮ್ಗೆ ಟೈಮ್ ಇರೋಂಗಿಲ್ಲ. ಅದಕ್ಕಾಗಿ ಮೊದಲು ಡಾಕ್ಯುಮೆಂಟ್ಸ್ ಸರಿ ಮಾಡ್ಕೊಡ್ರಿ. ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೇಳ್ಕೊಂಬಿಡ್ರಿ. ಮೊದಲಿಗೆ ಹೇಳ್ತೀವಿ ಕೇಳ್ರಿ. SSLC ಅಂಕಪಟ್ಟಿ, ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್ OBC ಇದ್ರೆ OBC, ಅದೇ ರೀತಿ SC ಇದ್ರೆ SC, ST ಇದ್ರೆ ST, ಜನರಲ್ ಇದ್ದರೆ ಯಾವುದೇ ರೀತಿ ಕಾಸ್ಟ್ ಇನ್ಕಮ್ ಅವಶ್ಯಕತೆ ಇಲ್ಲ. PW ಅಭ್ಯರ್ಥಿ ಆದ್ರೆ ಅವ್ರದ್ದು ಕೂಡ ನಿಮ್ಮದು PW ಅಭ್ಯರ್ಥಿದು ಏನಿರ್ತದಲ್ಲ ನಿಮ್ಮ ಸರ್ಟಿಫಿಕೇಟ್ ಅದು ಇಂಪಾರ್ಟೆಂಟ್ ಬೇಕು. ತಿಳಿತಲ್ಲ. ಅದೇ ರೀತಿ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಡೀತದೆ. ಬಟ್ ನಿಮ್ಮದರಲ್ಲಿರೋ ಆಧಾರ್ ಕಾರ್ಡ ಮತ್ತು ನಿಮ್ದು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರ್ತಾರೋ ಪ್ರತಿಯೊಂದು ಕೂಡ ಅದೇ ರೀತಿ ಇರಬೇಕು. ಅದೇ ರೀತಿ ಕಾಸ್ಟ್ ಇನ್ಕಮಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡನ್ನು ಕೊಟ್ಟೆ ನೀವು ಕಾಸ್ಟ್ ಇನ್ಕಮನ್ನು ತೆಗೆಸಿರ್ಬೇಕು. ಅಂತ ಮಾತ್ರ ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಇರ್ತದೆ. ತಿಳಿತಲ್ಲ. ಈ ರೀತಿ ಇರಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಂದನ್ನು ಕೂಡ ಸರಿಯಾಗಿ ಮಾಡಿಸ್ಕೊಳ್ಳಿ. ಏನಾದರೂ ಇಲ್ಲಿ ತಪ್ಪಾದ ಅಂದ್ರೆ ಸೀದಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಮಾಡ್ತಾರೆ. ಹಾಗಿದ್ರೆ ಈ ಒಂದೇ ಲಿಸ್ಟಿಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ಆಯ್ಕೆ ಹಾಕಿರಂತ ನೋಡಿದರೆ ಒಟ್ಟಾರೆಯಾಗಿ ಇಲ್ಲಿ ಈ ಸಾರಿ 1135 ಹುದ್ದೆಗಳು. ಲಾಸ್ಟ್ ಟೈಮ್ ಜಾಸ್ತಿ ಇದ್ದು, ಆದರೆ ಈ ಸಾರಿ ಸ್ವಲ್ಪ ಕಟಾಪ್ ತುಂಬ ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ. ಕಾರಣ ಯಾಕಪ್ಪ ಅಂದ್ರೆ KPTCL ಹುದ್ದೆಗಳಿಗೆ ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿ ಹೋಗ್ತಾರ. 3000 ಅಭ್ಯರ್ಥಿಗಳು. ಅದ್ರಾಗ ನೀವು ಮಿನಿಮಮ್ ಅಂದರೂ ಕೊರೋನಾ ಪಾಸ್ ಆದವ್ರ 90% ಇರ್ತೀರಿ. ಅವ್ರು 3000ದಾಗ ಅವ್ರ ಅಭ್ಯರ್ಥಿಗಳು ಬಹಳ ಅಂದ್ರೆ 300 ಜನ ಇರ್ತಾವೆ. ಉಳಿದಿದ್ದೆಲ್ಲ ಏನು ನೀವೇ ಇರ್ತೀರಿ. ಅದಕ್ಕಾಗಿ ಸ್ವಲ್ಪ ಕೊರೋನಾ ಅಭ್ಯರ್ಥಿಗಳಿಗೆ ಬಂಪರ್ ಲಾಟ್ರಿನ ಅಂತ ಹೇಳ್ಬೋದು. ಇದು ಲಾಸ್ಟ್ ಟೈಮ್ 100 ಕೂಡ ಕಟಾಪ್ ನಿಂತಿತ್ತು, ಔಟ್. ಇದು ಬಾಗಲಕೋಟೆ ಡಿವಿಷನ್ದು. ಸ್ನೇಹಿತರೆ, ಪ್ರತಿಯೊಂದು ಡಿವಿಷನ್ಗೆ ಈ ಸಾರಿ ಆಯ್ಕೆ ಆಗ್ಬೇಕಂದ್ರೆ ಈ ಸತಿ ಕಡಿಮೆ ಅಂದ್ರೆ ಇದು ಒಂದೇ ಲಿಸ್ಟಿಗೆ ತುಂಬ ಹೈ ನಿಂತಿರ್ತದೆ. ನಾನು ಏನು ಆಲ್ರೆಡಿ ಹೇಳಿದೆ ನಿಮ್ಗೆ. ಯಾಕೆ ಇಷ್ಟು ಹೈ ನಿಂತಿರ್ತದೆ ಅಂದ್ರೆ ನಿಮ್ದು ಮಾರ್ಕ್ಸ್ ಕಾರ್ಡ್ದಾಗ SSLC ಒಳಗೆ ನೀವು 90 ಅಂಕ ಇತ್ತಂದ್ರೆ ಅದನ್ನು 100ಕ್ಕೆ 100 ಮಾಡ್ಕೊತ ಹೋಗಿದ್ದ ಅಭ್ಯರ್ಥಿಗಳು ಹಾಕ್ಯಾರಿ. ಹೀಗಾಗಿ ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ 2ನೇ ಲಿಸ್ಟಿಗೆ ಈಗ 1940 ಅಭ್ಯರ್ಥಿಗಳು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿದ್ರಂದ್ರೆ 2ನೇ ಲಿಸ್ಟಿಗಿದೆ. ಲಾಸ್ಟ್ ಟೈಮ್ದೆ 866 ಅಭ್ಯರ್ಥಿಗಳು ಬಂದಾರೆ. ಮತ್ತು ಪುನಃ ನೆಕ್ಸ್ಟ್ 2ನೇ ಲಿಸ್ಟಿಗೆ ಮತ್ತು 3ನೇ ಲಿಸ್ಟಿಗೂ ಕೂಡ ಅದೇ ರೀತಿ. ಒಂದು 4ನೇ ಲಿಸ್ಟಿನ 3ನೇ ಲಿಸ್ಟ್ ಇದೆ. ಕೇವಲ 10-20 ಜನದ ಅಷ್ಟೇ ಆಯ್ಕೆ ಮಾಡ್ಕೊಂಡಾರ. ಡಾಕ್ಯುಮೆಂಟ್ಸ್ದಾಗ 800 ಅಭ್ಯರ್ಥಿಗಳನ್ನ ಆಯ್ಕೆ ಇದ್ದರೂ ಕೂಡ ಕೇವಲ 20 ಜನದ ಅಭ್ಯರ್ಥಿಗಳು ಮಾತ್ರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿದ್ರು. ಇಲ್ಲಿ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದ ಫೇಲ್ ಮಾಡ್ತಾರೋ. ಯಾರೂ ಕೂಡ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಮೊದಲು ಮಾಡಿಸೋರ್ನ ಅದನ್ನು ಪ್ರತಿ ಸಾರಿ ಅದನ್ನು ಒತ್ತಿ ಯಾಕೆ ಹೇಳಕತ್ತೀನಂದ್ರೆ ಇದೇ ಕಾರಣ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿ ಅಂತ ಯಾವ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಯ್ತಂತೇಳಿ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ತಿಳಿಸ್ತೇನೆ ವಿತ್ ವಿಡಿಯೋ ಕಾಲ್ ರೆಕಾರ್ಡ್. ತಿಳಿತಲ್ಲ, ಯಾವ ರೀತಿ ಇರ್ತೈತೆ ತಿಳಿಸ್ತೀವಿ. ಸ್ನೇಹಿತರೆ, ನೀವೇನಾದರೂ ಈ ಸಾರಿ ಒಂದೇ ಲಿಸ್ಟಿಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಎಷ್ಟು ಸ್ಕೋರ್ ಇರಬೇಕಂತ ನೋಡೋದಾದರೆ ಸ್ನೇಹಿತರೆ, ಮಿನಿಮಮ್ ಅಂದರೂ ಕೂಡ ನೀವು OBC ಇರಲಿ, ಜನರಲ್ ಇರಲಿ, SC ST ಇರಲಿ, EWS ಇರಲಿ, ಯಾವುದೇ ಒಂದು ಕೆಟಗರಿ ಅಭ್ಯರ್ಥಿ ಇರಿದ್ರೂ ಕೂಡ ನೀವು ಈ ಸಾರಿ ಆಯ್ಕೆ ಆಗೇಬೇಕು ಅಂದ್ರೆ ಒಂದೇ ಲಿಸ್ಟಿಗೆ ಮಿನಿಮಮ್ ಅಂದರೂ 92 ಸ್ಕೋರ್. 92 ಕಡಿಮೆ ಅದು. ಲಾಸ್ಟ್ ಅಭ್ಯರ್ಥಿ ಆಯ್ಕೆ ಆಗ್ಯಾನಂದ್ರೆ 92. ಮತ್ತು 92 ಇದ್ದಾರೆ. ನಾನು 92 ಇದ್ದರೂ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ಸ್ನೇಹಿತರೆ, ಇಲ್ಲಿ 92 ಮ್ಯಾಗ 0.20 92.20 92.17 92.85 ಈ ರೀತಿ ಸ್ಕೋರ್ ಕೂಡ ಇರ್ತಾವೆ ನಿಮ್ಮ. ಅದಕ್ಕಾಗಿ ಇಲ್ಲಿ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತಾವೆ. ಬರೀ ಒಂದೊಂದು ಮಾರ್ಕ್ಸ್ ಇಂತನೇ ಇಲ್ಲಿ ನೀವು ಹೊರಬೀಳೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನೀವು ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದೇ ಲಿಸ್ಟಿಗೆ ಆಯ್ಕೆ ಆಗ್ಬೇಕಂದ್ರೆ ಕಡಿಮೆ ಅಂದರೂ ಕೂಡ 92 ಇರಬೇಕು. ಅದೇ ರೀತಿ 2ನೇ ಲಿಸ್ಟು, 3ನೇ ಲಿಸ್ಟು, 4ನೇ ಲಿಸ್ಟಿಗೆ ಏನೇನೆಲ್ಲ ಕಟಾಪ್ನ ಇರ್ತದೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ A to Z ಒಂದನೇ ಲಿಸ್ಟ್ ತೊಗೊಂಡು 2ನೇ ಲಿಸ್ಟ್, 3ನೇ ಲಿಸ್ಟ್, 4ನೇ ಲಿಸ್ಟ್ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ವಿಡಿಯೋನ ಯಾರೆಲ್ಲ ನೋಡಕತ್ತೀರಿ ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಅದೇ ರೀತಿ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ತಪ್ಪದೇ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನಾವು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಯಾರ್ದಾರ್ದೆಲ್ಲ ಆಯ್ಕೆ ಹಾಕತ್ತಿ ನೆಕ್ಸ್ಟ್ ಲೈವ್ ಕೂಡ ಬರ್ತೀವಿ. ಇನ್ನೊಂದು 2 ದಿವಸ ಆಗ್ಬೋದು ಅಥವಾ ಇವತ್ತು ಸಾಯಂಕಾಲ ಆದರೂ ಕೂಡ ಬರೋಕ್ಕೆ ಟ್ರೈ ಮಾಡ್ತೀವಿ. ಲೈವ್ ಬಂದಾಗ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗೋದು ಮರಿಬೇಡ್ರಿ.
ಅದೇ ರೀತಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಕೂಡ ಇರ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅಂಕಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ನಾವು ಮುಂದಿನ ವಿಡಿಯೋದಲ್ಲಿ ಲೈವ್ ಬಂದಿರ್ತೀವಿ. ಲೈವ್ ಬಂದ ನಿಮ್ಮ ಅಂಕ ಎಷ್ಟಾಗಿದೆ ಈ ಸಾರಿ ಸೆಲೆಕ್ಟ್ ಆಗುತ್ತೆ ಇಲ್ಲ ಅಂತ ಹೇಳ್ತೀವಿ. ಸ್ನೇಹಿತರೆ, ನೀವು ನೋಡಿರ್ಬೋದು ನಮ್ಮದು ಜಾಬ್ ಅಲರ್ಟ್ ಇನ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಕೂಡ ನಮ್ಮದು ಕೂಡ ಇರ್ತದೆ. ಅದರದ ಓನರ್ ಕೂಡ ನಾ ಇದನ್ನು ಕೂಡ ಮೇಂಟೈನ್ ಮಾಡ್ತಾನೆ. ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ ಅವರಿಗೆ ಹೆಚ್ಚಕಮ್ಮ 30K ಸಬ್ಸ್ಕ್ರೈಬರ್ ಅದಾರ. ಅವರೇ ಇದನ್ನು ವಿಡಿಯೋನು ಕೂಡ ಅವರು ಕೂಡ ಇದನ್ನು ಅವರೇ ವಿಡಿಯೋ ಮಾಡ್ತಾರೆ. ಅದಕ್ಕಾಗಿ ಅಲ್ಲಿರುವ ಡೀಟೇಲ್ಸನ್ನು ಇಲ್ಲಿ ಕೂಡ ಹೇಳ್ತಾ ಇದ್ದರು. ಇಂಪಾರ್ಟೆಂಟಾಗಿ ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದ ಒಟ್ಟು A to Z ಮಾಹಿತಿನ ಇನ್ನೊಂದು ಸಾರಿ ಈ ಚಾನಲಲ್ಲಿ ಕೂಡ ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕಾತುರದಿಂದ ಕಾಯಕತ್ತಿದ್ದ ರಿಸಲ್ಟ್ ಸಂಬಂಧ ಏನು ರಿಸಲ್ಟ್ ಯಾವಾಗ ಬರುತ್ತಂತ ಕೇಳಕತ್ತಿದ್ರಿ. ಸ್ನೇಹಿತರೆ, ನಿಮ್ಮದು ರಿಸಲ್ಟ್ ಬಂದು ಇನ್ನು ಕೇವಲ 10 ರಿಂದ 15 ದಿನದ ಒಳಗಡೆಗಾಗಿ ನಿಮ್ಮದು ರಿಸಲ್ಟ್ ಕೂಡ ಅನೌನ್ಸ್ ಆಗ್ತದೆ. ಹಾಗಿದ್ರೆ 15 ರಿಂದ 20 ದಿವಸ ಅಂತೀರಿ, ಯಾವ ತಾರೀಕು ಬರುತ್ತಂತ ಏನಾರ ಮಾಹಿತಿ ಸಿಕ್ಕತ್ತೆ ಅಂದರೆ ಸ್ನೇಹಿತರೆ, ನಿಮ್ಮದು ಮಾರ್ಚ್ ಏನಿದೆ 28, 29, 30 ಏನಿದೆ ಈ ದಿನಾಂಕದ ನಂತರ ಬರ್ತದೆ. ಇದರ ಒಳಗಡೆ ಅಂತೂ ಬರಲ್ಲ. ಆಲ್ಮೋಸ್ಟ್ ಎಲ್ಲ ಏಪ್ರಿಲ್ ಫಸ್ಟ್ ವೀಕ್ದಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕಾಗಿ ಆಲ್ಮೋಸ್ಟ್ ಅಲ್ಲಿ ಏಪ್ರಿಲಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಕರೆಕ್ಷನ್ ಮಾಡೋಕ್ಕೆ ಕೂಡ ಟೈಮ್ ಕೊಟ್ಟಿದ್ರೆ, ಎಡಿಟ್ ಮಾಡೋಕ್ಕೆ ಅದರಿಂದ ಹಿಡಿದು ನಿಮ್ಮದು 21ನೇ ಲಿಸ್ಟ್ ಬರಬೇಕಪ್ಪ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತದೆ. 25 ರಿಂದ 30 ದಿನ ಬೇಕು 1ನೇ ಲಿಸ್ಟ್ ಬರೋಕೆ. ನಂತರ 2ನೇ ಲಿಸ್ಟ್ ಕೇವಲ 20 ರಿಂದ 25 ದಿನ ಒಳಗಡೆ ಬರುತ್ತೆ. ಯಾಕಂದ್ರೆ ಒಂದು 5 ದಿವಸ ಜಲ್ದಿನ ಬರ್ತಿರ್ತೈತಿ. ಅದಕ್ಕಾಗಿ ಈ ಸಾರಿ ನಿಮ್ಮದು ಏಪ್ರಿಲ್ ಫಸ್ಟ್ ವೀಕ್ದಲ್ಲಿ ನಿಮ್ಮದು ಲಿಸ್ಟ್ ಬರ್ತದೆ. ಅದಕ್ಕಾಗಿ ಅಲ್ಲಿವರೆಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರತಿಯೊಬ್ಬರು ವಿಡಿಯೋ ನೋಡೋದ್ರ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಪ್ಪದೇ ನಿಮ್ಮ ಸ್ಕೋರ್ ಎಷ್ಟಾಗಿದೆ, SSLC ಸ್ಕೋರ್ ಎಷ್ಟಾಗಿದೆ ಅಂತ ತಪ್ಪದೇ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.